ರವಿ, ನಾವು ಹೋಗಿ ಎಲ್ರಿಗೂ ಊಟ ತಗೊಂಬರೋಣ. ಅಪ್ಪ, ನಾವೆಲ್ಲರೂ ಊಟ ತರ್ತೀವಿ. ಸರ್, ಇದು ಆಪರೇಷನ್ ಮಾಡಿದ್ದಕ್ಕೆ ಬಿಲ್ಲು. ಇವಾಗ 75,000 ಪೇ ಮಾಡಿರಿ, ಮಿಕ್ಕಿದವ್ರು ಹೇಳ್ತಾರೆ. 75,000ನ ಮಿಕ್ಕಿದಿನ್ನೂ ಇದೆಯಂತೆ. ಏನಪ್ಪ ಅದು? ಏನಿಲ್ಲಪ್ಪ, ಅದು ಬಿಲ್ ಕಟ್ಬೇಕಂತೆ ಅಷ್ಟೇ. ನಾನು ಮೀನಾ ಹೋಗಿ ಕಟ್ ಬರ್ತೀನಿ. ನಾನು ನೋಡ್ಕೋತೀವಿ, ತಲೆ ಕಟ್ಸ್ಕೊಡ. ಬಾ. ಮೀನಾ, ಏನಿದು ಹಿಂಗೆ ಬಾಂಬ್ ಹಾಕ್ಬಿಟ್ರು ತಲೆ ಮೇಲೆ? 75,000 ಕಟ್ಬೇಕಂತಂದೆ. ಮೀನಾ, ನನ್ನ ಅಕೌಂಟಲ್ಲಿ ಏನಾದ್ರು ದುಡ್ಡಿಗೆನೆ? ಅಷ್ಟೊಂದು ದುಡ್ಡು ನನ್ನ ಅಕೌಂಟ್ ಅಲ್ಲಿ ಇಲ್ಲ ರೀ. 10,000 ಇರ್ಬೋದಷ್ಟೇ. ನನ್ನ ಹತ್ರ ಇದ್ದ ದುಡ್ಡಲ್ಲೇ 5,000 ಹೋಗಿ ಕೊಟ್ಬಿಟ್ಟೆ. ಇನ್ನೊಂದು 5,000 ಇದೆ ಅಷ್ಟೇ ಕಣೆ. ನಮ್ಗೆ ಗೊತ್ತಿರೋದು ಫೋನ್ ಮಾಡಿ ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗತ್ತ ಕೇಳೋಣ. ಅದಾದ್ರೂ ಪ್ರಯತ್ನ ಮಾಡೋಣ. ನೀನು ಏನು ಮಾಡೋದು? ಸರ್, ಹಾಂ ನಮಸ್ತೆ ಸರ್. ನಾನು ಆರಾಮು, ನೀವು ಹೇಗಿದ್ದೀರಾ? ಸರಿ ಮಗ, ಆಯಿತು, ಒಳ್ಳೇದಾಯ್ತು. ಆ ದುಡ್ಡನ್ನ ನನ್ನ ಅಕೌಂಟ್ಗೆ ಹಾಕ್ತೀರಾ? ಕೈಯಲ್ಲಿ ಅಷ್ಟೊಂದು ದುಡ್ಡಿಲ್ಲ ಕಣ ಇವಾಗ. ಹಾಕ್ಬಿಡೋ ಬೇಗ. ತುಂಬ ಥ್ಯಾಂಕ್ಸ್ ಕಣ, ತುಂಬ ಥ್ಯಾಂಕ್ಸ್. ಸರಿ ಅಕ್ಕ, ಅದನ್ನ ಹಾಸ್ಪಿಟಲ್ ತಂದು ಕೊಡ್ತೀರಾ? ನಾನು ಇಲ್ಲೇ ಇರ್ತೀನಿ. ಥ್ಯಾಂಕ್ಸ್ ಅಕ್ಕ, ಬಾಯ್. ಮೀನಾ, ನಮ್ಮ ಚೇತು ಮುದ್ದೆ ಹುಡುಗರ ಜೊತೆ ಮಾತಾಡಿದ್ದೀನಿ ಕಣೆ. ಅವರೆಲ್ಲರೂ ಸೇರಿ ಒಂದು 20,000 ಅರೇಂಜ್ ಮಾಡ್ತಾರಂತೆ. ನಿನ್ನ ಅಕೌಂಟಲ್ಲಿ 10,000 ಇದೆ ಅಂದೆ, ನನ್ನ ಹತ್ರ ಒಂದು 5,000 ಇದೆ. ಅವ್ರು 20 ಕೊಡ್ತಾರೆ. ಟೋಟಲ್ ಎಲ್ಲ ಒಂದ್ಸರಿ 35,000 ಆಯ್ತಲ್ಲ ಈಗ. ನಾನು ಪದ್ಮಕ್ಕ ಮತ್ತೆ ಬೇರೆ ಜೊತೆ ಎಲ್ಲ ಮಾತಾಡಿ ಕೇಳಿದೆ. ಒಂದು 10,000 ಅರೇಂಜ್ ಮಾಡಿ ತಂದು ಕೊಡ್ತೀನಿ ಅಂತ ಹೇಳಿದಾರೆ. ಹೌದಾ, ಸರಿ ಆಯ್ತು ಬಿಡು. ಇನ್ನೊಂದು 35,000 ಬೇಕಾಗುತ್ತಲ್ವಾ? ಹಿಂಗೊಂದು ಅರೇಂಜ್ ಆಗತ್ತೆ ಬಿಡು, ಪರವಾಗಿಲ್ಲ. ಸೂರ್ಯ, ದುಡ್ಡು ಏನಾದರೂ ಬೇಕಾದ್ರೆ ಕೇಳಪ್ಪ, ನಾನು ಹೇಗೂ ಅಡ್ಜಸ್ಟ್ ಮಾಡ್ತೀನಿ. ನನ್ನ ಹತ್ರ ಇದೆಯಪ್ಪ, ಎಲ್ಲ ಅರೇಂಜ್ ಆಯ್ತು. ನೀನೇನು ತಲೆ ಕೆಡಿಸ್ಕೊಬೇಡ. ಆಸ್ಪತ್ರೆಯಲ್ಲಿ ಕೈಗೆ ಮೈಗೆ ಚುಚ್ಚೋದಕ್ಕಿಂತ ಜೇಬು ಕಚ್ಚೋದೇ ಜಾಸ್ತಿ ಕಣಪ್ಪ. ಒಬ್ಬನೇ ಭಾರ ಹೊಕ್ಕೋಬೇಡ ಮಗ. ಒಬ್ಬನೇ ಹೆಂಗಪ್ಪ? ಇಲ್ವಾ ನಾವೇನ್ರು? ಗೊತ್ತಿರೋದೆಲ್ಲ ಕೇಳಿ ಹೆಂಗೊಂದು ಅಡ್ಜಸ್ಟ್ ಮಾಡ್ತೀವಿ. ಅಪ್ಪ, ನೀನು ದಯವಿಟ್ಟು ತಲೆ ಕೆಡಿಸ್ಕೊಬೇಡ. ಹೋಗಿ ಕೂತ್ಕೋ, ಅವನ ಜೊತೆಗೆ ಇರು, ಹೋಗು. ಮಾವ, ನೀವೇನು ಚಿಂತೆ ಮಾಡಬೇಡಿ, ಹೋಗಿ ಅತ್ತೆ ಜೊತೆ ಇರಿ. ಹೋಗಿ ಮಾವ. ರೋಹಿಣಿ, ನೀನು ಊಟ ಮಾಡಿದ್ಯಾ? ನಾನು ಆಮೇಲೆ ಮಾಡ್ತೀನಿ. ಇಲ್ಲ ರೋಹಿಣಿ, ನನಗೆ ಹೀಗಾಗಿರೋದಕ್ಕೆ ನೀನು ಊಟ ಮಾಡಿದೆ ಹಾಗೆ ಇದ್ಬಿಡ್ತೀಯ. ನಿನ್ ಮೊದಲು ಹೋಗಿ ಊಟ ಮಾಡು. ಅದನ್ನ ನಾನು ನೋಡಿದ ಬೆಲೆನೆ ನಾನು ಊಟ ಮಾಡೋದು. ನನ್ನ ಕಣ್ಣು ಕಾಣಲ್ಲ ಅಲ್ವಾ? ಇನ್ ಮುಂದೆ ನಾನು ನಿನ್ನ ನೋಡಕ್ ಆಗಲ್ಲ ಅಲ್ವಾ ರೋಹಿಣಿ? ಹೀಗೆಲ್ಲ ಮಾತಾಡ್ಬೇಡಿ ಮನೋಜ್. ನಿಮ್ಗೇನು ಆಗಿಲ್ಲ, ಆಗೋದು ಇಲ್ಲ. ನೋಡಿ, ಬೇಕಿದ್ರೆ ಡಾಕ್ಟ್ರು ನಿಮ್ ಕಣ್ ಸುತ್ತ ಇರೋ ಬ್ಯಾಂಡೇಜ್ ನ ತೆಗಿತಿದ್ದ ಹಾಗೆ ನಿಮ್ಗೆ ಹೇಗ್ ಕಣ್ಣು ಚೆನ್ನಾಗೆ ಕಾಣತ್ತೆ. ಹೇಗೇನೆ ರೋಹಿಣಿ, ರೋಹಿಣಿ, ಹೀಗೆ ಮನೋಜ್. ಇನ್ ಮುಂದೆ ನನ್ನ ಜೀವನ ಇಷ್ಟೇ ಇಲ್ವಾ ರೋಹಿಣಿ? ಕಣ್ಣು ಕಾಣದೆ ಆಗ್ಬಿಟ್ರೆ ನಾನು ಇನ್ನೊಬ್ರು ಹೆಲ್ಪ್ ಇಲ್ಲದೆ ಏನು ಮಾಡಕ್ಕಾಗಲ್ಲ ಅಲ್ವಾ? ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ ಮನೋಜ್. ರೋಹಿಣಿ, ನಾನು ಕೊಡಾಗ್ಬಿಡ್ತೀನಿ ಅಂತ ಭಯ. ಮನೋಜ್, ನಿಮ್ಗೇನು ಆಗಲ್ಲ ಮನೋಜ್. ಯಾವಾಗ್ಲೂ ನಾನು ನಿಮ್ ಜೊತೆನೆ ಇರ್ತೀನಿ. ಯಾರು ಇರ್ಲಿ ಬಿಡ್ಲಿ, ನಾನು ಯಾವತ್ತೂ ನಿಮ್ ಕೈ ಬಿಡಲ್ಲ. ನೀವ್ ಯಾವ್ದಕ್ಕೂ ಬೇಜಾರಾಗೋದಕ್ಕೆ ನಾನು ಬಿಡೋದಿಲ್ಲ. ನೋಡಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ನಿಮ್ ಕಣ್ಣಿಗೆ ಏನೂ ಆಗಲ್ಲ. ಹಾಗಾಗ್ಬಾರ್ದು ರೋಹಿಣಿ. ಒಂದ್ ವೇಳೆ ಕಣ್ಣೆ ಕಾಣ್ದಿರೋ ಹಾಗಾಗ್ಬಿಟ್ರೆ? ಹಾಗೇನಾದ್ರೂ ಆದ್ರೆ ನನ್ನ ಕಣ್ಣನ್ನ ನಿಮಗ್ ಕೊಟ್ಬಿಡ್ತೀನಿ. ಡಾಕ್ಟ್ರು ಅದೇನೋ ಲೀಗಲ್ ಪ್ರೊಸೀಜರ್ ಅಲ್ಲಿ ಬದುಕಿರ್ಬೇಕಾದ್ರೆ ಕಣ್ಣುಗಳು ಕೊಡೋ ಹಾಗಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಆದ್ರೆ ನಾನ್ ಅದಕ್ಕೆಲ್ಲ ಕೇರ್ ಮಾಡಲ್ಲ. ನನ್ನ ಕಣ್ಣಿಂದ ಮತ್ತೆ ನೀವು ಈ ಪ್ರಪಂಚನ ನೋಡೋ ಹಾಗೆ ಮಾಡ್ತೀನಿ. ಏನ್ ರೋಹಿಣಿ ನೀನು? ಅಲ್ಲ, ನಿನಗಿರೋದು ಆದ್ರೆ ನಾ ತಡ್ಕೊತೀರಾ ಹೇಳು? ನೀನು ಹಾಗೆಲ್ಲ ಮಾತಾಡ್ಬಿಡ ರೋಹಿಣಿ. ನೀ ಚೆನ್ನಾಗಿರ್ಬೇಕು, ಹಾಗೆ ನನಗೂ ಏನು ಆಗ್ಬಾರ್ದು. ನಿಮ್ಗೇನು ಆಗಲ್ಲ ಮನೋಜ್. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಮಲ್ಕೊಳ್ಳಿ. ರೋಹಿಣಿ, ರೋಹಿಣಿ. ಮನೋಜ್, ನಾನು ಎಲ್ಲೂ ಹೋಗಲ್ಲ. ನಿಮ್ ಪಕ್ಕದಲ್ಲೇ ಇದ್ದೀನಿ ನೋಡಿ, ನಿಮ್ ಪಕ್ಕದಲ್ಲೇ ಇದ್ದೀನಿ. ಮೇಡಮ್, ಡಾಕ್ಟ್ರು ಬಂದ್ರು. ಬ್ಯಾಂಡೇಜ್ ರಿಮೂವ್ ಮಾಡಕ್ ಕರ್ಕೊಂಡು ಹೋಗ್ಬೇಕು. ಸರಿ, ಓಕೆ.
ಈ ಜ್ಯೂಸ್ ಕುಡಿದ್ಬಿಡಿ. ನಿಧಾನ 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 ಕುಡಿರಿ. ಇನ್ನೊಂಚೂರು ಕುಡಿತೀರಾ? ರೋಹಿಣಿ, ಬ್ಯಾಂಡೇಜ್ ತೆಗೆದ್ಮೇಲೆ ನನ್ ಕಣ್ಣು ಕಾಣುತ್ತೋ ಇರುವಂತ ಗೊತ್ತಾಗ್ತಿಲ್ಲ ರೋಹಿಣಿ. ಮನೋಜ್, ನೆಗೆಟಿವ್ ಆಗಿ ಮಾತಾಡ್ಬೇಡಿ. ನಿಮ್ಗೆ ಖಂಡಿತ ಕಾಣುತ್ತೆ, ಆ ನಂಬಿಕೆ ನನ್ಗಿದೆ. ಇನ್ನೊಂಚೂರು ಜ್ಯೂಸ್ ಕುಡಿದ್ಬಿಡ್ತೀರಾ? ರೋಹಿಣಿ ಅವ್ರೆ, ಇಬ್ರಿಗೂ ಸೇರಿ ಮನೆಯಿಂದ ತಿಂಡಿ ತಗೊಂಡ್ಬಂದಿದ್ದೀನಿ, ಅವ್ರಿಗೂ ಕೊಟ್ಟು ನೀವು ತಿನ್ನಿ. ಅಲ್ಲಿಟ್ಟಿರಿ. ಬರೀ ಮನೋಜ, ಹೆಂಗಿದೀವ? ಏಯ್ ಅಲ್ಲ ಕಣೋ, ನನ್ಗಾದ್ರೂ ಕಣ್ ಕಾಣಲ್ಲ, ನಿನ್ಗೂ ಕಾಣಲ್ವೇನೋ? ಹೇಗಿದ್ಯಾ ಅಂತ ಕೇಳ್ತೀಯಲ್ಲ. ಶಿಕ್ಷಣ ಇಲ್ಲ ಕಣ, ನಿಮ್ಗೆಲ್ರಿಗೂ ಶಿಕ್ಷಣನೇ ಇಲ್ಲ. ಮಾತು ಕೇಳಿದೆ ಅಷ್ಟೇ ಕಣ. ಕೊಡ್ರಮ್ಮ, ಡಾಕ್ಟರ್ ಏನ್ ಹೇಳಿದ್ರು? ಬ್ಯಾಂಡೇಜ್ ರಿಮೂವ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸರಿ, ಹಾಗಾದ್ರೆ ನೀವಿಬ್ರು ತಿಂಡಿ ತಿನ್ನಿ. ಬೇಡ ಮೀನು ಅವರೇ, ಮನೋಜ್ ಕಣ್ಣಿಗೆ ಏನು ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಮುಂದಿನ ಯೋಚನೆ. ಈಗ ಇವ್ರಿಗೆ ಮಾತ್ರ ತಿನ್ನಿಸ್ತೀನಿ. ಅನುಜ, ಅಮ್ಮ, ನಿನ್ ಧ್ವನಿ ಕೇಳಿನೇ ನನಗೆ ನೀನ್ ಇಲ್ಲಿರೋದು ಗೊತ್ತಾಗ್ತಿರೋದು. ಮತ್ತೆ ನಿನ್ ಮುಖನ ನೋಡ್ತೀನಿ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಅನುಜ, ಹಂಗೆಲ್ಲ ಹೇಳ್ಬಾರ್ದು ಕಣಪ್ಪ. ಮತ್ತೆ ಹೇಳಕ್ ಶುರು ಮಾಡ್ಬೇಡ್ವೆ. ತಗೋ ಈ ಕುಂಪ ಹಣೆಗಿಡು. ಅಜ್ಜ, ನಿಂಗೇನು ಆಗಲ್ಲಪ್ಪ, ಧೈರ್ಯವಾಗಿರು ಕಂದ. ನಾವೆಲ್ಲ ನಿನಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾ ಇದೀವಿ. ಖಂಡಿತ ಒಳ್ಳೇದಾಗತ್ತೆ. ಅದಕ್ಕೆ ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ಇನ್ನೂ ಏನು ಹೇಳಿಲ್ಲ ರವಿ. ನರ್ಸ್ ಈಗ ತಾನೇ ಬಂದು ಬ್ಯಾಂಡೇಜ್ ರಿಮೂವ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ಹೋಪ್ ಕಳ್ಕೊಬೇಡ ಮನೋಜ, ಧೈರ್ಯವಾಗಿರೋ. ಧೇ ರವಿ, ಹೋಪ್ ಕಳ್ಕೊತೀನೋ ಸೋಪ್ ಕಳ್ಕೊತೀನೋ, ಕಣ್ಣು ಕಳ್ಕೊಳ್ದೇ ಇದ್ರೆ ಸಾಕು ಕಣೋ. ಅಯ್ಯೋ ಮನೋಜ್ ಅವರೇ, ಈಗೆಲ್ಲ ಮೆಡಿಕಲ್ ಫೀಲ್ಡ್ ತುಂಬಾ ಮುಂದುವರೆದಿದೆ. ಇದೆಲ್ಲ ತುಂಬಾ ಚಿಕ್ಕ ವಿಷಯ, ಸರಿ ಹೋಗುತ್ತೆ. ಯು ಡೋಂಟ್ ವರಿ, ಆಯ್ತಾ? ಧೈರ್ಯವಾಗಿರುತ್ತೆ, ನಿಮ್ಗೇನು ಆಗಲ್ಲ. ನಾನು ನಮ್ಮ ಮನೆ ದೇವರಿಗೆ ಮುಡುಕ್ ಕಟ್ಬಿಟ್ಟು ಬರ್ತಿದ್ದೇನೆ, ಎಲ್ಲ ಸರಿ ಹೋಗುತ್ತೆ. ಮನೋಜ್, ನಾನು ತಿಂಡಿ ಕೊಡ್ತೀನಿ, ತಿನ್ನಿ. ಒಂದ್ ನಿಮಿಷ. ಬೇಡ ಬೇಡ ರೋಹಿಣಿ, ಬ್ಯಾಂಡೇಜ್ ರಿಮೂವ್ ಮಾಡಿದ್ಮೇಲೆ ತಿಂತೀನಿ. ಅನುಜ, ಹಂಗೆಲ್ಲ ಬೇಡ ಅಂತ ಹೇಳ್ಬಾರ್ದು ಕಣಪ್ಪ. ನೀನೀಗ ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿನ್ಬೇಕು. ತುಂಬಾ ರಕ್ತ ಹೋಗಿದೆ ಅಲ್ವಾ? ಹಾ ರೋಹಿಣಿ, ತಿನ್ಸಮ್ಮ ನೀನು ಅವನ್ಗೆ. ಸರಿ ಅತ್ತ. ಮನೋಜ ಬರ, ನಿಧಾನಕ್ಕೆ ಎದ್ದೇಳು. ಇಲ್ಗೋ ನರ್ಸ್ ಬಂದಿದ್ದಾರೆ ಕಣೋ, ಡಾಕ್ಟರ್ ಕರ್ಕೊಂಡು ಹೋಗ್ತಾರೆ ಬಾ. ರೋಹಿಣಿ, ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ. ರೋಹಿಣಿ ರೋಹಿಣಿ ಪ್ಲೀಸ್ ರೋಹಿಣಿ, ನನ್ ಬಿಟ್ಟು ಹೋಗ್ಬೇಡ ನೀನು, ನನ್ ಜೊತೆಲಿ ಇರೋ ರೋಹಿಣಿ. ಮನೋಜ, ಅವನ್ ಮಾತ್ರ ಅಲ್ಲ ಕಣಪ್ಪ, ನಾವೆಲ್ಲರೂ ನಿನ್ ಜೊತೆಲೇ ಇದ್ದೀವಿ. ನನ್ ಬಿಡ್ಬೇಡ ರೋಹಿಣಿ. ಶೂ ಇಲ್ಲೇ ಇದ್ದೀವಲ್ಲ ಒಂದು. ಅಪ್ಪ ನೀನ್ ಸ್ವಲ್ಪ, ನಾನು ಬರ್ಲ ಒಳಗಡೆ. ಡಾಕ್ಟ್ರು ಬಂದು ಹೇಳ್ದಾಗ ನಾನೇ ಬಂದು ಕರಿತೀನಿ, ಎಲ್ಲಾರು ಇಲ್ಲೇ ಇರಿ. ಅಲ್ಲ ಅದು ಯಾರು ಎಷ್ಟೊತ್ತಾಗತ್ತೋ ಚೆಕ್ ಮಾಡೋಕ್ಕೆ? ತುಂಬಾ ಹೊತ್ತೇನು ಆಗಲ್ಲ ಸೂರ್ಯ, ಬೇಗ ಆಗೋಗುತ್ತೆ. ಮತ್ತೆ ಈ ಸಮಾಧಾನ ಮಾಡ್ಕೊಳ್ಳಿ, ಮನೋಜ್ ಅವರಿಗೆ ಏನೂ ಆಗಲ್ಲ. ಮೇಡಮ್, ಬ್ಯಾಂಡೇಜ್ ರಿಮೂವ್ ಮಾಡಿದ್ರ? ಇನ್ನೂ ರಿಮೂವ್ ಮಾಡಿಲ್ಲ ಮೇಡಮ್. ರಿಮೂವ್ ಮಾಡಿದ ತಕ್ಷಣ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ನನ್ನೇ ನೋಡ್ಬೇಕು ಅಂತ ಹೇಳ್ತಾರೆ. ನಾನೇ ಅವಳಮ್ಮ, ಬನ್ನಿ ಹೋಗೋಣ. ನಿಮ್ಮನ್ನಲ್ಲ ಮೇಡಮ್, ಅವ್ರ ಹೆಂಡತಿನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ರೋಹಿಣಿ, ನೀನ್ ಒಳಗೆ ಹೋಗುತ್ತಾ? ರೋಹಿಣಿ ಅವರೇ, ಏನೂ ಆಗಲ್ಲ, ಧೈರ್ಯವಾಗಿ ಒಳಗೆ ಹೋಗಿ. ತಂದೆ, ನಾನ್ ತಂದೆಯ ದಿನದಿಂದ ಮಕ್ಕಳಿಗೋಸ್ಕರ ಎಲ್ಲಾ ತ್ಯಾಗನ ಮಾಡ್ಬಿಟ್ಟಿದ್ದೀನಿ. ಈಗ ಮೈಯಲ್ಲಿ ಶಕ್ತಿ ಇಲ್ಲ, ಜೇಬಲ್ಲಿ ದುಡ್ಡಿಲ್ಲ, ಇನ್ನೊಬ್ಬರಿಗೆ ಸಮಾಧಾನ ಹೇಳುವಂತ ಚೈತನ್ಯನೂ ಇಲ್ಲ ತಂದೆ. ಕೈ ಹಿಡಿಯೋ ಶಕ್ತಿ ಹೋದಾಗ್ಲೇ ಕೈ ಮುಗಿಯೋ ಭಯ ಬರೋದು. ಪಾದ ಕುಸಿಯುವಾಗ್ಲೇ ನೀನು ಪಾದ ಹಿಡಿಬೇಕು ಅನ್ನೋ ಭಕ್ತಿ ಬರೋದು. ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋದೇ ಸತ್ಯವಾದರೆ ದಯವಿಟ್ಟು ನನ್ನ ಮಗನ ಕಣ್ಣಿಗೆ ಕಿತ್ಕೊಂಡು ನನ್ನ ಸೊಸೆ ಬದುಕನ್ನ ಕತ್ತಲಿಗೆ ತಳ್ಳಬೇಡ ತಂದೆ, ತಳ್ಳಬೇಡ. ಇಷ್ಟು ದಿನ ಎಲ್ಲಾರು ಚೆನ್ನಾಗಿಟ್ಟರು ಅಂತ ಕೇಳ್ಕೊತಾ ಇದ್ದೆ ತಂದೆ. ಮೊದಲನೇ ಸಲ ಕೇಳ್ಕೊತಾ ಇದ್ದೀನಿ. ಇಲ್ಲ ಅಂದೆ, ದಯವಿಟ್ಟು ನನ್ನ ಆಸೆ ನೆರವೇರಿಸುತ್ತದೆ. ನನ್ನ ಆಸೆ ನೆರವೇರಿಸೋ ನನ್ನ ಮಗಂಗೆ ಏನು ಆಗ್ಬಾರ್ದು. ನೀನೇ ಅವನ್ನ ಕಾಪಾಡಬೇಕು ತಂದೆ, ನೀನೇ ಅವನ್ನ ಕಾಪಾಡಬೇಕು. ಅಪ್ಪ, ಭಯ ಆಗ್ತಿದ್ಯಪ್ಪ. ಅಪ್ಪ, ಏನು ಆಗಲ್ಲ, ನೀನ್ ಧೈರ್ಯವಾಗಿರಪ್ಪ. ಮಾವ, ಹೆತ್ತೋರ್ ಮಾಡಿ ಪುಣ್ಯ ಮಕ್ಳನ್ನ ಚೆನ್ನಾಗಿಟ್ಟಿರುತ್ತೆ ಅಂತ ಹೇಳ್ತಾರೆ. ನೀವ್ ಯಾವತ್ತೂ ಯಾರಿಗೂ ನೋವು ಮಾಡಿಲ್ಲ ಮಾವ. ನೀವ್ ಮಾಡಿರೋ ಪುಣ್ಯವನ್ನ ಖಂಡಿತವಾಗ್ಲೂ ಕಾಪಾಡುತ್ತೆ. ನೀವು ಧೈರ್ಯವಾಗಿರಿ ಮಾವ. ಹೌದಪ್ಪ, ಧೈರ್ಯವಾಗಿರಪ್ಪ. ಬೇಕಾದ್ರೆ ನಿನ್ ಮನ್ಸಲ್ಲಿ ರಾಮನಾಮ ಹೇಳ್ಕೊ. ಬಾ, ನೀವು ಒಂದ್ ಕಡೆ ಕೂತ್ಕೊಂಡು ಹೇಳ್ಕೊ ಬಾಪ.
ಈಗ ಸಮಾಧಾನ ಆಗಲ್ಲ ಬಾಪ. ನೀನ್ ಇಲ್ಲದೆ ಏನು ಆಗ್ಬಾರ್ದು ರೋಹಿಣಿ. ನನ್ ಕಣ್ ತೆರಿಬೇಕಾದ್ರೆ ಆಗ್ಲಿ, ಮಣ್ ಸೇರ್ಬೇಕಾದ್ರೆ ಆಗ್ಲಿ, ನನಗೆ ನಿನ್ ಬಿಂಬ ಇರಬೇಕು ರೋಹಿಣಿ. ನೀನ್ ಇಲ್ಲದೆ ಇರೋ ಒಂದು ಸೆಕೆಂಡ್ ಕೂಡ ನನ್ ಕೈ ಇರಕ್ಕಾಗಲ್ಲ. ನಿಮ್ ಜೊತೆಗೆ ಇರ್ತೀನಿ, ಎಲ್ಲೂ ಹೋಗಲ್ಲ ಮನೋಜ್. ಹಲೋ ಮನೋಜ್ ಕುಮಾರ್, ಯಾರು? ಡಾಕ್ಟರ್. ಸಾರಿ ಡಾಕ್ಟರ್, ಕಣ್ ಕಾಣ್ತಿಲ್ಲ. ಡೋಂಟ್ ವರಿ, ಮ್ಯಾನೇಜ್ ರಿಮೂವ್ ಮಾಡ್ಬೋದಾ? ಡಾಕ್ಟರ್ ಮಾಡಿ. ರೋಹಿಣಿ, ಹೌ ಯು ಫೀಲ್ ಮನೋಜ್? ಡಾಕ್ಟರ್ ಫುಲ್ ಫೀಲ್ ಆಗ್ತಿದೆ. ನಾನು ರೋಹಿಣಿನ ನೋಡಕ್ ಆಗ್ತಿಲ್ವಲ್ಲ ಅಂತ. ಕಣ್ಬಿಟ್ಟು ನೋಡಿ. ಏನಾಯ್ತು ಏನಾಯ್ತು ಮನೋಜ್? ರೋಹಿಣಿ ಉರಿತಾ ಇದೆ, ರೋಹಿಣಿ ಸಿಕ್ಕಾಪಟ್ಟೆ ಉರಿತಾ ಇದೆ. ಡಾಕ್ಟರ್ ಈ ಕಣ್ಣಿಗೆ ಮೆಣಸಿನ ಪುಡಿ ಆಗ್ತಾ ಹೋಗ್ತಿದೆ ಡಾಕ್ಟರ್, ಸಿಕ್ಕಾಪಟ್ಟೆ ಉರಿತಾ ಇದೆ. ಡೋಂಟ್ ವರಿ, ನಿಮ್ ಕಣ್ಣಿಗೆ ಬಿದ್ದಂತ ಗ್ಯಾಸ್ ಪಿಸ ರಿಮೂವ್ ಮಾಡಿ ಔಷಧಿ ಹಾಕಿದ್ವಲ್ಲ, ಅದಕ್ಕೆ ನಿಮ್ಗೆ ಹಾಗ ಅನ್ನಿಸ್ತಾ ಇದೆ. 2 ಡೇಸ್ ಎಲ್ಲ ಸರಿ ಆಗೋಗ್ಬಿಡುತ್ತೆ. ಬಲವಂತವಾಗಿ ಕಣ್ಬಿಟ್ಟು ನೋಡಿ ನಿಮ್ ಎದುರುಗಡೆ ಏನ್ ಕಾಣುತ್ತೆ ಅಂತ. ರೋಹಿಣಿ ಕಣ್ಬಿಡಿ ಮನೋಜ್. ರೋಹಿಣಿ, ನೀನು ನನ್ನ ಎದುರುಗಡೆ ಇರ್ತೀಯ? ಇಲ್ಲೇ ಇದ್ದೀನಿ. ರೋಹಿಣಿ, ರೋಹಿಣಿ, ರೋಹಿಣಿ ನೀನ್ ಕಾಣಿಸ್ತಾ ಇದೆಯಾ ರೋಹಿಣಿ? ಕಂಗ್ರಾಟ್ಸ್, ಆಪರೇಷನ್ ಸಕ್ಸಸ್. ಡಾಕ್ಟರ್ ಕಂಗ್ರಾಟ್ಸ್ ನಿಮಗೂ ಕೂಡ. ನೀವು 5 ಡಿಗ್ರಿ ಫೇಮಸ್ ಬಿಸ್ನೆಸ್ ಮ್ಯಾನ್ ಮನೋಜನ್ ಕಣ್ಣ ಕಾಪಾಡ್ಬಿಟ್ಟಿದ್ದೀರಾ ಡಾಕ್ಟರ್. ನನ್ನ ಕಣ್ ಕಾಪಾಡಿರೋದು ನಿಮ್ಗೆ MBBS ಮಾಡಿರೋದಕ್ಕೆ ದೊಡ್ಡ ಹೆಸರು ತಂದು ಕೊಡುತ್ತೆ. ಓಕೆ, ಈ ಏನೆಲ್ಲ ನೋಡುವಂತ ದೌರ್ಭಾಗ್ಯ ಕೊಟ್ಬಿಟ್ಟಿಯಪ್ಪ ಭಗವಂತ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇದೆ ಅಂತ ಅಜ್ಜಿ. ರೋಹಿಣಿ ಅವರೇ, ಪ್ಲೀಸ್ ಚಿಯರ್. ಇನ್ಮೇಲೆ ನೀವೇ ಮನೋಜ್ ಅವ್ರಿಗೆ ಕಣ್ಣಾಗಿರ್ಬೇಕಲ್ವಾ? ಯು ಶುಡ್ ಬಿ ಸ್ಟ್ರಾಂಗ್. ನೀವ್ ಮಾತ್ರ ಅಲ್ಲ ಅತ್ತಿ, ನಾವೆಲ್ಲ ಅವನ ಕಣ್ಣಿಲ್ಲ ಅನ್ನೋ ಕೊರತೆನ ನಿವಾರಿಸ್ತೀವಿ. ಇಲ್ಲ ಇಲ್ಲಿ ಹೀಗೆಲ್ಲ ಹೇಳ್ಬೇಡಿ ರೋಹಿಣಿ ಅವ್ರೆ. ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ಧೈರ್ಯವಾಗಿರಿ. ಅಯ್ಯೋ, ನಾನ್ ಧೈರ್ಯವಾಗಿ ಇದ್ದೀನಿ, ನೀವೆಲ್ಲರೂ ಸಮಾಧಾನ ಮಾಡ್ಕೊಳ್ಳಿ. ಮನೋಜ್ ಅವ್ರಿಗೆ ಕಣ್ ಬಂದಿದೆ. ಕಣ್ಣು ಬಂದಿದೆ. ಸರಿಯಾಗಿ ಹೇಳಮ್ಮ, ಹೇಗಿದ್ರಮ್ಮ ಮನೋಜ? ಹುಷಾರಾಗಿದ್ದಾರೆ ಮಾವ. ಆ ಡಾಕ್ಟರ್ ಕಣ್ಪಟ್ಟಿ ಬಿಚ್ಚಿದ್ರ? ನೀನ್ ನೋಡಿದ್ಯಾ? ಮಾತಾಡ್ದ ಅವನೇ ಮಾತಾಡ್ದ? ಓ ಮಾವ, ನೋಡ್ದೆ, ಅವ್ರು ಮಾತಾಡಿದ್ರು. ಅವ್ರ ಸ್ಥಿತಿ ಹೀಗಾಗೋಗಿತ್ತಲ್ಲ ಅಂತ ನನ್ಗೆ ದುಃಖ ಆಗಿ ಅಳು ಬರ್ತಿತ್ತು. ಓ ಸುಂದರ ಬೆಳಿಗ್ಗೆ ರಂಗನಾಥ, ಕಡೆಗೂ ನನ್ನ ಕಣ್ಣು ಉಳಿಸ್ಕೊಟ್ಬಿಟ್ಟಿಯಲ್ಲಪ್ಪ.